ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆಲ್ರೆಡಿ ನಮ್ಮ ವಾಹಿನಿ ಮೂಲಕ KPS ಮ್ಯಾಗ್ನೆಟ್ ಸ್ಕೂಲನ್ನು ವಿರೋಧಿಸಿ ಅನೇಕ ಕಾರ್ಯಕ್ರಮ ಮಾಡಿದ್ದೀವಿ. ಜನ ನಿಧಾನಕ್ಕೆ ಜಾಗೃತಿಗೊಳ್ತಾ ಇದ್ದಾರೆ. ಅದು ಹಳ್ಳಿ ಜನ ಅಥವಾ ನಮ್ಮ ರೈತ ಜನ ಅಥವಾ ದುಡಿಯುವ ವರ್ಗ ಅಥವಾ ಕೂಲಿಕಾರ ಜನ ಎಚ್ಚರಗೊಳ್ತಾ ಇದ್ದಾರೆ, ಇದನ್ನು ವಿರೋಧಿಸ್ತಾ ಇದ್ದಾರೆ. ಮತ್ತು ವಿರೋಧ ಮಾಡಲೇಬೇಕಾದಂಥದ್ದು. ಯಾಕೆಂದರೆ ಒಂದು ಗ್ರಾಮ ಪಂಚಾಯಿತಿಗೆ ಒಂದು ಸ್ಕೂಲಪ್ಪ ಅನ್ನುವಂಥ ನೆಪದಲ್ಲೇ ಇಡೀ ರಾಜ್ಯದ 41,000 ಗೌರ್ಮೆಂಟ್ ಶಾಲೆಗಳನ್ನು, ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಕೆಲಸ ನಮ್ಮ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಮಾಡಲಿಕ್ಕೆ ಹತ್ತಿತ್ತು. ಮಧು ಬಂಗಾರಪ್ಪ ಅವರಿದ್ದಾಗ. ಈಗ ಹೊಸ ಸರ್ಕಾರ ಏನು ಮಾಡ್ತದೆ ನೋಡ್ಬೇಕು, ಏನು ಬಂದದ್ದು, ಏನು ಮಾಡಬಹುದು ಅಂಥ ಒಂದು ಸಂದರ್ಭದಲ್ಲೇ ಕೆಲವೊಂದು ಶಾಲೆಗಳನ್ನು ಮುಚ್ಚುವಂಥ ಕೆಲಸ, ಅದು ಹಳೆಯ ಶಾಲೆಗಳನ್ನು ಮುಚ್ಚುವಂಥ ಕೆಲಸ. ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಕೆಲಸವನ್ನು ಆ ಗ್ರಾಮಗಳು ವಿಶೇಷವಾಗಿ ಏನಪ್ಪ ಅಂದ್ರೆ ಮದನಬಾವಿ ಶಾಲೆ ಆಗಿರ್ಬೋದು, ಅದೇ ಕಾಲಕ್ಕೆ ಕೊಳದೂರು ಶಾಲೆ ಆಗಿರ್ಬೋದು, ಮಲ್ಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಶಾಲೆಗಳಾಗಿರ್ಬೋದು, ಇಂಥವು ಶಾಲೆಗಳನ್ನು ಮುಚ್ಚುವಂಥ ಕೆಲಸವನ್ನು ವಿಶೇಷವಾಗಿ ಮಾಡುವ ಮುಂದೆ ಅಲ್ಲಿ ಜನ ಜಾಗೃತವಾಗಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಕೊಡೋದು ಅಂತೇಳಿ ಇದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಜನನ ಎದ್ದು ನಿಲ್ಲಬೇಕಾಗಿದೆ ಇವತ್ತು. ಯಾಕಂದ್ರೆ ಇಲ್ಲಾಂದ್ರೆ ನಮ್ಮ ಶಿಕ್ಷಣ ಹಾಳು ಮಾಡೋದು ಎಲ್ಲ ನಿಶ್ಚಿತನ. ಯಾಕೆ ನಮ್ಮ ದೇಶದ ಪರಿಸ್ಥಿತಿ ನಮಗೆ ಗೊತ್ತದ. ಇಲ್ಲೇ 92% 80-90% ಜನ ಅಲ್ಲ ಇವತ್ತಿಗೂ ಸಹಿತ ಅತ್ಯಂತ ಬಡತನ ಸ್ಥಿತಿಯಲ್ಲಿದ್ದಾರೆ. ಅವ್ರ ಮಕ್ಕಳಿಗೆ ದುಡ್ಡು ಕೊಟ್ಟು ಕಲಿಸೋ ಸ್ಥಿತಿ ಅವರಿಲ್ಲ. ಅದರಲ್ಲೂ ಡೊನೇಷನ್ ಕೊಡೋದು, ಫೀ ಕೊಡೋದು, ಮತ್ತೇನೋ ಕೊಡೋದು, ಮ್ಯಾಲೆ ಟ್ಯೂಷನ್ ಹಚ್ಚೋದು, ಟ್ಯೂಷನ್ ಫೀ ಕೊಡೋದು ಯಾರಿಗೆ ಸಾಧ್ಯದ ರೀ? ಯಾಕಂದ್ರೆ ಮುಂಜಾನೆ ಸಾಯಂಕಾಲ ದುಡ್ದವ್ರು ಹೊಟ್ಟೆ ತುಂಬೋದು ಕಷ್ಟ ಅದ. ಅಂಥ ಪ್ರಸಂಗದಾಗ ಇಷ್ಟೆಲ್ಲ ಫೀ ಕೊಟ್ಟ ಕಾಶಿಯವರ ಹತ್ರಕ್ಕೆ ಹೋಗಿ ಮತ್ತು ಆ ಮಕ್ಕಳಿಗೆ ಆ ಡ್ರೆಸ್ಸುಗಳನ್ನ ಕೊಡಿಸಿ, ಪುಸ್ತಕಗಳನ್ನ ಕೊಡಿಸಿ, ಅದ ವರ್ಷಕ್ಕೆ ಕಡಿಮೆ ಬಾ ಅಂತಂದ್ರು ಸಹಿತ 30,000-40,000 50,000 ಮತ್ತೇನು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಲಕ್ಷಗಳೇ 2 ಲಕ್ಷಗಳೇ ಖರ್ಚು ಮಾಡ್ತಾರೆ. ಅದು ಈ 1ನೇ 2ನೇ 3ನೇ ಅಂದ್ರೆ